ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಹೆಸರು ಶಾಂತಿ. ನಾನು ಒಂದು ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ನಾನು ನೋಡಲು ತುಂಬ ಸುಂದರವಾಗಿದ್ದೆ. ನನ್ನನ್ನು ಕಂಡರೆ ಎಲ್ಲರೂ ತುಂಬ ಇಷ್ಟಪಡುತ್ತಿದ್ದರು. ನಾನು ಕೆಲಸ ಮಾಡುತ್ತಿದ್ದ ಏರ್ಪೋರ್ಟ್ನಲ್ಲಿ ವಿವೇಕ್ ಎನ್ನುವ ಹುಡುಗ ಕೆಲಸ ಮಾಡ್ತಿದ್ದ. ಅವನು ನಾನು ಮೊದಲು ಫ್ರೆಂಡ್ಸ್ ಥರ ಇದ್ವಿ. ನಂತರ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬೆಳೆಯೋದಕ್ಕೆ ಶುರುವಾಯಿತು. ನಾನು ವಿವೇಕ್ನ ತುಂಬ ಪ್ರೀತಿಸ್ತಿದ್ದೆ. ನಾವಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡುತ್ತಿದ್ದು. ನಂತರ ನಮ್ಮಿಬ್ಬರ ಮನೆಯಲ್ಲೂ ನಮ್ಮ ಪ್ರೀತಿ ವಿಷಯ ಹೇಳಿ ಒಪ್ಪಿಸಿದ್ವಿ. ನಂತರ ಇಬ್ಬರ ಮನೆಯವರು ಖುಷಿಯಿಂದ ಒಪ್ಕೊಂಡು ನಮ್ಮ ಮದುವೆ ಮಾಡಿದರು. ಎರಡೂ ಮನೆ ಕಡೆಯಿಂದನೂ ಒಪ್ಪಿಕೊಳ್ಳದೇ ಇರೋದಕ್ಕೆ ಕಾರಣ ಇರಲಿಲ್ಲ. ಯಾಕೆಂದರೆ ನಮ್ಮಿಬ್ಬರು ಜೋಡಿ ನೋಡೋದಕ್ಕೆ ಅಷ್ಟು ಮುದ್ದಾಗಿತ್ತು. ಇಬ್ಬರೂ ಚೆನ್ನಾಗಿ ಓದ್ಕೊಂಡಿದ್ವಿ. ಅದರ ಜೊತೆಗೆ ಒಂದೊಳ್ಳೆ ಕಡೆ ಕೆಲಸ ಇತ್ತು. ಹಾಗಾಗಿ ಮನೆಯವರು ಕೂಡ ನಮ್ಮ ತೀರ್ಮಾನಕ್ಕೆ ಒಪ್ಪಿಕೊಂಡಿದ್ದರು. ಇದರ ಜೊತೆಗೆ ವಿವೇಕ್ ಮದುವೆಯಾದ ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡೋಣ ಅಂದ. ನಾವಿಬ್ಬರು 3-4 ವರ್ಷಗಳವರೆಗೆ ಮಕ್ಕಳು ಬೇಡ ಎಂದುಕೊಂಡೆವು. ಆದರೆ ನನಗೆ ಮಕ್ಕಳೆಂದರೆ ತುಂಬ ಇಷ್ಟ. ಆದರೂ ಅವನಿಗೋಸ್ಕರ ಒಪ್ಪಿದೆ. ಮದುವೆಯ ನಂತರ ಕಪಲ್ಸ್ಗಳು ಹೋಗುವ ಜಾಗಗಳನ್ನೆಲ್ಲ ಸುತ್ತಾಡಿದೆವು. ಫಾರಿನ್ ಟ್ರಿಪ್ಗಳಿಗೆಲ್ಲ ಹೋಗಿ ಬಂದೆವು. ನಾವು ದುಡಿಯುವ ದುಡ್ಡಲ್ಲಿ ಲೈಫ್ನ ಸುಖವಾಗಿ ಪ್ರತಿಕ್ಷಣ ಎಂಜಾಯ್ ಮಾಡಿಕೊಂಡಿದ್ವಿ. ನಮ್ಮಿಬ್ಬರು ಮನೆಯವರು ಕೂಡ ವಿಶಾಲವಾದ ಮನಸ್ಸು ಹೊಂದಿದ್ದರಿಂದ ಯಾವುದೇ ರೀತಿಯ ಅಡಚಣೆ ಮಾಡ್ತಿರಲಿಲ್ಲ. ನಮ್ಮಿಬ್ಬರ ಜೀವನ ಹೀಗೆ ವರ್ಷಗಳು ಆಗ್ತಾ ಬಂದಾಗ ಇಬ್ಬರು ಮನೆಯಲ್ಲೂ ಮಗುವಿನ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿಕೊಂಡರು. ಇಬ್ಬರು ಮನೆಯಲ್ಲೂ ಮಗು ಬೇಕು ಅಂತ ಜಾಸ್ತಿ ಒತ್ತಾಯ ಮಾಡಿದ್ರು. ರಿಲೇಟಿವ್ಸ್ ಕೂಡ ಕೇಳ್ತಿದ್ರು, ಯಾಕೆ ಇನ್ನೂ ನಿಮಗೆ ಮಕ್ಕಳಿಲ್ಲ ಅಂತ. ಆಗ ನಾವು ಕೂಡ ಅವರ ಮಾತುಗಳಿಗೆ ಒಪ್ಪಿಗೆ ನೀಡಬೇಕು ಅಂತ ನಿರ್ಧರಿಸಿದೆವು. ಮುಂದೆ ಮಕ್ಕಳಾಗಲಿ ಎಂದು ಪ್ರಯತ್ನಿಸಿದೆವು. ಆದರೆ ನಾನು ಗರ್ಭವತಿಯಾಗುವ ಯಾವ ಲಕ್ಷಣಗಳು ಕಾಣುತ್ತಿರಲಿಲ್ಲ. ಆದರೂ ಪ್ರತಿ ತಿಂಗಳು ಪ್ರೆಗ್ನೆನ್ಸಿ ಕಿಟ್ ತಂದು ಚೆಕ್ ಮಾಡುತ್ತಿದ್ದೆ. ಪ್ರತಿ ತಿಂಗಳು ಕೂಡ ನೆಗೆಟಿವ್ ಬರುತ್ತಿತ್ತು. ನಂತರ ನಾನು ಕೊನೆಗೆ ವಿಧಿ ಇಲ್ಲದೆ ಇಬ್ಬರೂ ಕೂಡ ಎಲ್ಲ ಪರೀಕ್ಷೆಗಳನ್ನು ಡಾಕ್ಟರ್ ಹತ್ತಿರ ಚೆಕ್ ಮಾಡಿಸಿದೆವು. ಆಗ ಒಂದು ವಿಷಯ ನಮಗೆ ಅರ್ಥವಾಯಿತು. ನಾವು 5 ವರ್ಷ ತುಂಬ ವ್ಯರ್ಥ ಮಾಡಿದೆವು. ನಮಗೆ ನಿರಂತರವಾದ ಟ್ರೀಟ್ಮೆಂಟ್ ಬೇಕು ಅಂತ ಆ ಟ್ರೀಟ್ಮೆಂಟನ್ನು ಕೂಡ ತೆಗೆದುಕೊಂಡೆವು. ಆದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಕೊನೆಗೆ ಇನ್ನೊಂದು ಮುಖ್ಯವಾದ ಟೆಸ್ಟ್ ಇತ್ತು. ಅದನ್ನು ಮಾಡಿಸಲು ಡಾಕ್ಟರ್ ಹೇಳಿದರು. ಈ ಸಲ ಆ ಟೆಸ್ಟ್ ಆದ ನಂತರ ನನಗೆ ಒಂದು ಶಾಕ್ ಆಗಿತ್ತು. ನನಗೆ ಮಕ್ಕಳಾಗುವ ಸೌಭಾಗ್ಯ ಇರಲಿಲ್ಲ. ಇದನ್ನು ನನ್ನ ಗಂಡನ ಮತ್ತು ಅವರ ಮನೆಯವರ ಹತ್ತಿರ ಹೇಳಿದೆ. ನನ್ನ ಗಂಡನಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಆದರೆ ದೋಷ ಇರೋದು ನನ್ನಲ್ಲಿ ಅಂತ. ಅಂದಿನಿಂದ ನನ್ನ ಕಷ್ಟದ ದಿನಗಳು ಶುರುವಾದವು. ನಾದಿನಿ ಮತ್ತು ನನ್ನ ಅತ್ತೆ ಇಬ್ಬರು ನನ್ನನ್ನು ಬೈಯಲು, ಅವಮಾನ ಮಾಡಲು ಮತ್ತು ಮಾತಿಗೆ ಚುಚ್ಚು ಮಾತುಗಳನ್ನು ಆಡಲು ಶುರು ಮಾಡಿದರು. ಆದರೆ ನನಗೆ ಅಷ್ಟೊಂದು ದುಃಖವಾಗುತ್ತಿರಲಿಲ್ಲ. ಅದು ಯಾರಿಗೇ ಆಗಲಿ ಸಹಜ ಅಲ್ಲವೇ? ಅವರಿಗೂ ಕೂಡ ಮಕ್ಕಳು ಬೇಕು ಅಂತ ಆಸೆ ಇರುತ್ತಲ್ಲವೇ? ಆದರೆ ಆ ಮಾತುಗಳು ಒಂದು ದಿನ ಬಹಳ ಅತಿರೇಕಕ್ಕೆ ಹೋಯಿತು. ನನ್ನ ನಾದಿನಿ ಚೈತ್ರ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳ ಮಗು ಆರೋಗ್ಯವಾಗಿರಲಿ ಅಂತ ಪೂಜೆ ಇಟ್ಕೊಂಡಿದ್ವಿ. ಪುರೋಹಿತರು ಪೂಜೆಯ ಸಾಮಾನುಗಳನ್ನು ಕೇಳಿದಾಗ ಅವುಗಳನ್ನು ತೆಗೆದುಕೊಡಲು ಹೋದೆ. ನನ್ನ ಅತ್ತೆ ಆಗ ಬೇಡ ಬಿಡು ಅಂದರು. ಆಗ ನಾನು ಈ ಮನೆ ಸೊಸೆ ಅಲ್ಲವೇ, ನನಗೂ ಜವಾಬ್ದಾರಿ ಇದೆ ಅಂತ ಹೇಳಿದೆ. ಆಗ ನನ್ನ ಅತ್ತೆ ಮತ್ತು ನಾದಿನಿ, ಆ ವಸ್ತುಗಳನ್ನು ನೀನು ಮುಟ್ಟಬಾರದು, ಏಕೆಂದರೆ ನಿನಗೆ ಮಕ್ಕಳಾಗಿಲ್ಲ, ನೀನು ಬಂಜೆ, ಹಾಗಾಗಿ ನಿನಗೆ ಈ ವಸ್ತುಗಳನ್ನು ಮುಟ್ಟುವ ಯೋಗ್ಯತೆ ಇಲ್ಲ ಅಂತ ಮನೆಗೆ ಬಂದಿದ್ದ ಸಂಬಂಧಿಕರೆಲ್ಲರ ಮುಂದೆ ನನಗೆ ಅವಮಾನ ಮಾಡಿದರು. ಇದೆಲ್ಲವನ್ನು ಕೇಳುತ್ತಾ ಅಲ್ಲೇ ನಿಂತಿದ್ದ ನನ್ನ ಗಂಡ ಒಂದು ಮಾತನ್ನು ಸಹ ಕೇಳಲಿಲ್ಲ. ಕೊನೆಗೆ ನಾನು ದುಃಖವಾಗಿ ಅಡುಗೆ ಮನೆಗೆ ಬಂದು ಬಿಟ್ಟೆ. ಆಗ ನನ್ನ ಗಂಡ ಅಡುಗೆ ಮನೆಯಲ್ಲಿ ನನ್ನ ಹಿಂದೆ ಬಂದು ನಿಂತಿದ್ದನ್ನು ನೋಡಿದೆ. ನನಗೆ ಸಮಾಧಾನ ಮಾಡಲು ಬಂದಿದ್ದಾರೆ, ಇವರಿಗಾದರೂ ನನ್ನ ನೋವು ಅರ್ಥವಾಯಿತಲ್ಲ ಎಂದು ನನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ.
ಆದರೆ ಅವರು ಈ ರೀತಿಯ ಕೆಟ್ಟ ಮಾತುಗಳನ್ನು ಹೇಳಿದ. ಅವನ ಮಾತುಗಳನ್ನು ಕೇಳಿ ನನಗೆ ತುಂಬಾ ದುಃಖವಾಯಿತು. ಅವನು ಹೇಳುತ್ತಿದ್ದ, ನನ್ನ ತಂಗಿ ನಿನ್ನ ತಂಗಿ ಇದ್ದ ಹಾಗೆ ಅಲ್ಲವೇ? ಅವಳಿಗೆ ಮಗುವಾಗುವುದು, ಆರೋಗ್ಯವಾಗಿ ಇರುವುದು ನಿನಗೆ ಇಷ್ಟ ಇಲ್ಲವೇ? ಅದಕ್ಕೆ ಈ ರೀತಿ ವಿಘ್ನ ತರಬೇಕು ಅಂತ ನೀನು ಮುಟ್ಟುತ್ತಿದ್ದೀಯ. ನೀನು ಬಂಜೆ, ಅಪಶಕುನ. ಈ ಪೂಜೆಯಿಂದ ದೂರವಿರು. ಏನಿದ್ದರೂ ಬರೀ ಮನೆ ಕೆಲಸವನ್ನು ಮಾತ್ರ ಮಾಡು ಅಂತ ಕಠೋರವಾಗಿ ಹೇಳಿದ. ಅವನ ಮಾತುಗಳನ್ನು ಕೇಳಿ ನನಗೆ ತುಂಬಾ ನೋವು ಉಂಟಾಯಿತು. ನನ್ನ ಗಂಡ ಓದಿನಲ್ಲಿ ಗೋಲ್ಡ್ ಮೆಡಲಿಸ್ಟ್, ನನ್ನ ಅತ್ತೆ ಸ್ಕೂಲ್ ಟೀಚರ್, ನನ್ನ ನಾದಿನಿ ಇಂಜಿನಿಯರ್. ಇವರೆಲ್ಲ ಇಷ್ಟೊಂದು ಒಳ್ಳೆ ಎಜುಕೇಷನ್ ಇದ್ದರೂ ಕೂಡ ಮನಸ್ಸಿನಿಂದ ಇವರು ಅವಿದ್ಯಾವಂತರು. ಮಕ್ಕಳಾಗಿಲ್ಲ ಅಂದರೆ ಅದರಲ್ಲಿ ನನ್ನ ತಪ್ಪೇನಿದೆ ಅಂತ ಅಳಲು ಶುರು ಮಾಡಿದೆ. ಇಷ್ಟು ದಿನ ಅತ್ತೆ, ನಾದಿನಿ, ನೆಂಟರು ನನ್ನನ್ನು ಬಂಜೆ ಅಂತ ಅವಮಾನಿಸುತ್ತಿದ್ದರು. ಈಗ ನನ್ನ ಗಂಡನೂ ಕೂಡ ಅವರ ಜೊತೆಯಲ್ಲಿ ಸೇರಿ ಹೋದ. ಯಾರು ಏನೇ ಅಂದರೂ ಕ್ಷಮಿಸಬಹುದು, ಆದರೆ ಸರ್ವಸ್ವವನ್ನು ನನ್ನ ಗಂಡನಿಗಾಗಿ ನಾನು ತ್ಯಾಗ ಮಾಡಿದ್ದೇನೆ. ಅವನೇ ನನ್ನನ್ನು ಪ್ರೀತಿಸಲಿಲ್ಲ. ನನ್ನ ಕೈಯನ್ನು ಹಿಡಿದು ಹೆದರಬೇಡ, ನಿನ್ನ ಜೊತೆ ನಾನಿದ್ದೇನೆ ಅಂತ ಸಮಾಧಾನದ ಮಾತುಗಳನ್ನು ಹೇಳಲಿಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಾನು ನಿನ್ನ ಮಾತ್ರ ಪ್ರೀತಿಸುವುದು. ನನ್ನ ಗಂಡನನ್ನು ಅವನೇ ನನ್ನ ಸರ್ವಸ್ವ ಅಂತ ಅಂದುಕೊಂಡಿದ್ದೆ. ಅವನ ಈ ಮಾತುಗಳಿಂದ ಒಂದೇ ನಿಮಿಷದಲ್ಲಿ ನನ್ನ ಪ್ರೀತಿಯ ಪ್ರಪಂಚ ಒಡೆದು ಹೋಯಿತು. ಈ ಒಡೆದು ಹೋದ ಬದುಕನ್ನು ಹೇಗೆ ಕಟ್ಟಿಕೊಳ್ಳುವುದು? ನಾನು ಮಾಡದ ಉಪವಾಸವಿಲ್ಲ, ಪೂಜೆಗಳಿಲ್ಲ, ವ್ರತಗಳಿಲ್ಲ, ಸುತ್ತದ ದೇವಸ್ಥಾನವಿಲ್ಲ. ಪ್ರತಿಯೊಂದು ಮಾಡಿ ಮಾಡಿ ಸಾಕಾಯಿತು. ಆದರೆ ದಿನದಿಂದ ದಿನಕ್ಕೆ ಮನೆಯವರೆಲ್ಲ ನನ್ನ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ. ನಾನು ಏನು ಮಾಡಲಿ? ಭಗವಂತ ದಾರಿ ತೋರುತ್ತಿಲ್ಲ. ಈ ರೀತಿ ಅಂದುಕೊಳ್ಳುತ್ತಿದ್ದಾಗಲೇ ನನ್ನ ಮನಸ್ಸಿಗೆ ಒಂದು ವಿಷಯ ಹೊಳೆಯಿತು. ಅದು ಏನೆಂದರೆ ನನ್ನ ಮದುವೆಯಾದ ದಿನ. ಹತ್ತಿರದಲ್ಲಿ ನಮ್ಮ ಮದುವೆಯಾದ ದಿನ ಬರುತ್ತಿದೆ. ನಮ್ಮ ಪ್ರೀತಿಯನ್ನು ಅವನಿಗೆ ನೆನಪು ಮಾಡಬೇಕು. ನಮ್ಮ ಪ್ರೀತಿ ಪುನಃ ಚಿಗುರು ಹೊಡೆಯಬೇಕು ಅಂತ ಅಂದುಕೊಂಡು ಆ ದಿನಕ್ಕಾಗಿ ಕಾಯುತ್ತಿದ್ದೆ. ಆ ದಿನ ಬಂದೇ ಬಿಟ್ಟಿತು. ಅವನಿಗೆ ಇಷ್ಟವಾಗುವ ರೀತಿಯಾಗಿ ರೆಡಿಯಾದೆ. ಅವನು ಮೊದಲು ಕೊಡಿಸಿದ ಸೀರೆಯನ್ನು ಉಟ್ಟುಕೊಂಡೆ. ಅವನಿಗೆ ಇಷ್ಟವಾಗುವ ಅಡಿಗೆಗಳನ್ನು ಮಾಡಿದೆ. ಬೆಳಗಿಂದ ಸಂಜೆಯವರೆಗೂ ನನ್ನ ಗಂಡನನ್ನೇ ಕಾಯುತ್ತಿದ್ದೆ. ಇಂದು ಅವನು ಆಫೀಸ್ಗೆ ರಜಾ ಹಾಕಿ ಹೊರಗಡೆ ಹೋಗಿದ್ದರು. ಬೆಳಗಿನಿಂದಲೂ ಕೂಡ ನನಗೆ ಒಂದು ವಿಶ್ ಕೂಡ ಮಾಡಿರಲಿಲ್ಲ. ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಗಿಫ್ಟ್ ತರೋಕ್ಕೆ ಹೋಗಿರಬಹುದು. ಬಂದಮೇಲೆ ವಿಶ್ ಮಾಡಿ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ತಾನೆ ಅಂತ ಅಂದುಕೊಂಡಿದ್ದೆ. ಆದರೆ ವಿವೇಕ್ ಹೊರಗಡೆಯಿಂದ ಬರ್ತಿದ್ದಾಗೇನೆ ಊಟನೂ ಮಾಡದೆ ಸೀದಾ ಅವನ ರೂಮ್ಗೆ ಹೋದ. ನಾನು ಅಲ್ಲಿಗೆ ಹೋಗಿ, ಇಂದು ಯಾವ ದಿನ ಅಂತ ನಿಮಗೆ ನೆನಪಿದೆಯಾ? ನಮ್ಮಿಬ್ಬರಿಗೂ ಇವತ್ತು ತುಂಬ ಸ್ಪೆಷಲ್ ಡೇ ಅಲ್ವಾ? ಅದಕ್ಕೆ ನಿಮಗೆ ಇಷ್ಟ ಆಗಿರೋ ಅಂತ ಅಡಿಗೆ ಮಾಡಿದ್ದೇನೆ, ಬನ್ನಿ ಊಟ ಬಡಿಸ್ತೀನಿ ಅಂತ ಕರೆದೆ. ಅದಕ್ಕೆ ಅವನು ಬಹಳ ಕೋಪದಿಂದ ನನ್ನ ಮುಖ ನೋಡಿದ. ನನಗೆ ಆಶ್ಚರ್ಯವಾಯಿತು. ಆಗ ಅವನು ಹೇಳಿದ, ಯಾರಾದರೂ ಈ ದಿನವನ್ನು ಮರೆಯಲು ಸಾಧ್ಯವೇ? ಬರಡು ಭೂಮಿಯಂತಿರುವ ಗರ್ಭವನ್ನು ಹೊತ್ತಿರುವ ಬಂಜೆಯನ್ನು ನಾನು ಮದುವೆಯಾದೆ. ಆದ್ದರಿಂದ ನನಗೆ ಮಕ್ಕಳು ಆಗುವುದಿಲ್ಲ ಅಂತ ಕೂಗಾಡಿದ. ಅವನ ಮಾತುಗಳು ನನಗೆ ತುಂಬ ಘಾಸಿ ಉಂಟು ಮಾಡಿತು. ನೋಡು, ನಿನಗೆ ಸರ್ಪ್ರೈಸ್ ಗಿಫ್ಟು ಅಂತ ಯಾವುದೋ ಪೇಪರನ್ನು ಕೊಟ್ಟ. ಅದನ್ನು ನೋಡಿ ನಾನು ಕೆಳಗೆ ಕುಸಿದು ಬಿದ್ದೆ. ನನಗೆ ಡೈವರ್ಸ್ ಕೊಡಲು ನೋಟಿಸ್ ತಂದಿದ್ದ. ಇದಕ್ಕೆ ಸಹಿ ಮಾಡು ಎಂದು ನನ್ನನ್ನು ಕೇಳಿದ. ನಾನೀಗ ಇನ್ನೊಂದು ಮದುವೆ ಆಗುತ್ತೇನೆ. ನನಗೆ ಮಕ್ಕಳ ಅವಶ್ಯಕತೆ ಇದೆ. ನನಗೆ ಮಕ್ಕಳು ಬೇಕು ಅಂತ ಹಠ ಹಿಡಿದ. ನನಗೆ ಏನು ಮಾಡಬೇಕು ಎಂದು ತೋಚದಂತಾಯಿತು. ಕೊನೆಗೆ ಯೋಚಿಸಿ ನಾನು ಅವನ ಮಾತಿಗೆ ಒಪ್ಪಿಗೆ ಸೂಚಿಸಿದೆ. ಪ್ರೀತಿ ಇಲ್ಲದೆ ಇದ್ದ ಮೇಲೆ ಈ ಸಂಬಂಧದಲ್ಲಿ ಇದ್ದು ಉಪಯೋಗವಿಲ್ಲ ಅಂತ ಅಂದುಕೊಂಡು ಅದಕ್ಕೆ ಸೈನ್ ಮಾಡಿ ನನ್ನ ತವರು ಮನೆಗೆ ನಾನು ಹೊರಟು ಹೋದೆ. ಅವನ ಜೊತೆ ಕೆಲಸ ಮಾಡುವುದು ನನಗೆ ತುಂಬ ಕಷ್ಟವಾಗುತ್ತಿತ್ತು. ಅದಕ್ಕೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸಿಕೊಂಡೆ. ದಿನಗಳು ಕಳೆದಂತೆ ಈ ನೋವಿನಿಂದ ಹೊರಗಡೆ ಬರುತ್ತಿದ್ದೆ. ಅವನಿಲ್ಲದೆ ಬದುಕಬಹುದು ಎಂಬ ನಿರ್ಧಾರ ಮಾಡಿದೆ. ಅವನ ಮೇಲಿದ್ದ ಪ್ರೀತಿ ದಿನೇ ದಿನೇ ಕಳೆಯುತ್ತಾ ಸಾಯತೊಡಗಿದವು. ನನ್ನ ಮನಸ್ಸು ಇನ್ನೇನು ಸರಿ ಹೋಗುತ್ತಿದೆ ಅಂತ ಅಂದುಕೊಂಡ ಮೇಲೆ ನನ್ನ ಗಂಡ ನನಗೆ ಅವನ ಮಗನ ಬರ್ತ್ಡೇಗೆ ಇನ್ವಿಟೇಷನ್ ಕಳಿಸಿದ್ದ.
ಅವನು ನನಗೆ ಡೈವರ್ಸ್ ಕೊಟ್ಟ 3 ದಿನಕ್ಕೆ ಇನ್ನೊಂದು ಮದುವೆಯಾಗಿದ್ದ. ಅವನ ಉದ್ದೇಶ ನನ್ನನ್ನು ಅವಮಾನಿಸುವುದು ಆಗಿತ್ತು. ಅವನ ಮಗನ ಬರ್ತ್ಡೇ ಫಂಕ್ಷನ್ಗೆ ಹೋಗುವುದು ನನಗೆ ಇಷ್ಟವಿರಲಿಲ್ಲ. ಆದರೆ ಅವನ ಬದುಕಿನ ಅತಿ ದೊಡ್ಡ ರಹಸ್ಯ ನನಗೆ ತಿಳಿದಿತ್ತು. ಅದನ್ನು ಹೇಳಿ ಎಲ್ಲರ ಎದುರಿಗೆ ಅವನ ಮರ್ಯಾದೆ ತೆಗೆಯುವುದು ನನ್ನ ಉದ್ದೇಶವಾಗಿತ್ತು. ಅವನಿಗಾಗಿ ಸರ್ವಸ್ವವನ್ನು ಅರ್ಪಿಸಿದೆ. ಕ್ಷಣ ಮಾತ್ರದಲ್ಲಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದ. ಅವನು ಮಾಡಿದ ಮೋಸಕ್ಕೆ ಸರಿಯಾಗಿ ಪಾಠವನ್ನು ಕಲಿಸಬೇಕಿತ್ತು ಅಂತ ಹೋದೆ. ಬರ್ತ್ಡೇಗೆ ಹೋದ ತಕ್ಷಣ ಅವನು ನನ್ನನ್ನು ಬಾಚಿ ತಬ್ಬಿಕೊಂಡ. ಅವನ ಹೆಂಡತಿಗೆ ನನ್ನನ್ನು ಪರಿಚಯ ಮಾಡಿಸಿಕೊಟ್ಟ. ಅವನ ಮಗುವನ್ನು ಎತ್ತಿಕೊಂಡು ಇವನು ನನ್ನ ಮಗ ಅಂತ ಪದೇ ಪದೇ ಹೇಳುತ್ತಿದ್ದ. ಅವನ ಪ್ರಕಾರ ನನಗೆ ಮಕ್ಕಳಾಗಿಲ್ಲ, ನಾನು ನೆಮ್ಮದಿಯಾಗಿಲ್ಲ, ಅವನು ನೆಮ್ಮದಿಯಾಗಿದ್ದಾನೆ ಅನ್ನುವುದು ಆಗಿತ್ತು. ನನ್ನ ಅತ್ತೆ ನಾದಿನಿ ಆ ಮನೆಯೆಲ್ಲವನ್ನು ನೋಡಿ ನನಗೆ ಸ್ವಲ್ಪ ಹಳೆಯ ಎಲ್ಲ ವಿಷಯಗಳು ನೆನಪು ಬಂದಿತು. ಅದಕ್ಕೆ ಅವನನ್ನು ಸ್ವಲ್ಪ ಪಕ್ಕಕ್ಕೆ ಕರೆದೆ. ಅವನು ಬಂದು ಪುನಃ ನನಗೆ ಅವಮಾನ ಮಾಡಿದ. ನಿನ್ನ ಜೊತೆ ಇದ್ದಿದ್ದರೆ ನನಗೆ ಈ ರೀತಿಯ ಮುದ್ದಾದ ಗಂಡು ಮಗು ಹುಟ್ಟುತ್ತಿರಲಿಲ್ಲ. ನನ್ನ 2ನೇ ಹೆಂಡತಿ ತುಂಬ ಒಳ್ಳೆಯವಳು. ವರ್ಷ ಮುಗಿಯೋದರ ಒಳಗೆ ನನಗೆ ಒಂದು ಮುದ್ದಾದ ಗಂಡು ಮಗುವನ್ನು ಎತ್ತುಕೊಟ್ಟಳು ಅಂತ ತನ್ನ ಮಗುವನ್ನು ಹೆಂಡತಿಯನ್ನು ಹೊಗಳುತ್ತಿದ್ದ. ಆಗ ನಾನು ತೆಗೆದುಕೊಂಡು ಹೋಗಿದ್ದ ಒಂದು ಪತ್ರವನ್ನು ಅವನಿಗೆ ಕೊಟ್ಟೆ. ಆ ಪತ್ರವನ್ನು ತೆಗೆದು ಓದಿದ ನಂತರ ನನ್ನ ಗಂಡ ಬೆವರಲು ಶುರು ಮಾಡಿದ. ಬಾಯಿಯಿಂದ ಮಾತುಗಳು ಬರುತ್ತಿರಲಿಲ್ಲ. ತಡವರಿಸಲು ಮುಂದುವರಿಸಿದ. ಅದು ಡಾಕ್ಟರ್ ರಿಪೋರ್ಟ್ ಆಗಿದ್ದು ನನ್ನ ಗಂಡನ ಗಂಡಸ್ತನದ ಸರ್ಟಿಫಿಕೇಟ್ ಆಗಿತ್ತು. ಅಂದರೆ ಅವನಿಗೆ ಮಕ್ಕಳಾಗುವ ಯಾವುದೇ ಅವಕಾಶವಿರಲಿಲ್ಲ. ಯಾವುದೇ ಚಿಕಿತ್ಸೆಗೂ ಕೂಡ ಅವರ ದೇಹ ಸ್ಪಂದಿಸುತ್ತಿರಲಿಲ್ಲ. ಡಾಕ್ಟರ್ ನನಗೆ ಅಂದೇ ಹೇಳಿದ್ದರು. ಅವನು ಕೇಳಿದ, ನಿನಗೆ ಮೊದಲೇ ಇದೆಲ್ಲ ತಿಳಿದಿತ್ತಾ ಅಂತ. ಹೌದು, ನಿನಗೆ ಮಕ್ಕಳಾಗುವುದಿಲ್ಲ ಅಂತ ಡಾಕ್ಟರ್ ಅವತ್ತೇ ನನಗೆ ಹೇಳಿದ್ದರು. ಯಾವುದೇ ಚಿಕಿತ್ಸೆಗೂ ಕೂಡ ಆಗುವುದಿಲ್ಲ. ನೀವು ಬೇಕಾದರೆ ಮಗು ಮಾಡಿಕೊಳ್ಳಬಹುದು, ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ. ಆದರೆ ನನಗೆ ನಿನ್ನ ಅಂಶ ಬೇಕಿತ್ತು. ನಿನಗೆ ಮಕ್ಕಳೇ ಆಗಿಲ್ಲ ಅಂದ ಮೇಲೆ ನನಗೂ ಬೇಡ, ಯಾವುದಾದರೂ ಒಂದು ದತ್ತು ಮಗುವನ್ನು ತೆಗೆದುಕೊಳ್ಳೋಣ ಅನ್ನುವ ಆಲೋಚನೆ ನನ್ನ ಮನಸ್ಸಿನಲ್ಲಿ ಇತ್ತು. ಅದಕ್ಕೆ ಪದೇ ಪದೇ ಕೇಳುತ್ತಿದ್ದೆ. ನನಗೆ ಮಕ್ಕಳಾಗಿಲ್ಲ ಅಂದರೆ ನಾನು ತಿಳಿದುಕೊಳ್ಳುತ್ತೇನೆ. ಆ ನೋವನ್ನು ನಾನು ಸಹಿಸಬಲ್ಲೆ. ಆದರೆ ನಿಮಗೆ ಯಾರಾದರೂ ಏನಾದರೂ ಅಂದರೆ ನನಗೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ನಿನ್ನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದೆ. ನಿನಗೆ ಈ ವಿಷಯ ಗೊತ್ತಾದರೆ ನೀನು ಪಶ್ಚಾತ್ತಾಪ ಪಡ್ಕೊಂಡು ನೋವಲ್ಲೇ ಇರ್ತೀಯಾ ಅಂತ ಹೇಳಿರಲಿಲ್ಲ. ಆದರೆ ಅದಕ್ಕೆ ನೀನು ಕೊಟ್ಟ ಬೆಲೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದೆ. ಆಗ ನನ್ನ ಗಂಡನ ಮುಖದಲ್ಲಿ ಪಶ್ಚಾತ್ತಾಪದ ಭಾವವನ್ನು ನೋಡಿದೆ. ನಂತರ ನಾನು ಇನ್ನೊಂದು ಸರ್ಟಿಫಿಕೇಟನ್ನು ಕೊಟ್ಟೆ. ಮದುವೆಯಾದ 7 ತಿಂಗಳಿಗೆ ಅವನ 2ನೇ ಹೆಂಡತಿಗೆ ಮಗುವಾಗಿತ್ತು. ಆದರೆ ಮೆಡಿಕಲ್ ಟೆಸ್ಟ್ ಪ್ರಕಾರ 9 ತಿಂಗಳಿಗೆ ಅವಳಿಗೆ ಡೆಲಿವರಿ ಆಗಿರುವುದು. ಅಂದರೆ ಮದುವೆಗಿಂತ ಮುಂಚೆ ಅವಳು 2 ತಿಂಗಳ ಪ್ರೆಗ್ನೆಂಟ್ ಆಗಿದ್ಲು. ಅಂದರೆ ಅದು ನಿನ್ನ ಮಗುವಲ್ಲ, ಇನ್ನೊಬ್ಬರ ಮಗು. ಇನ್ನೊಬ್ಬರ ರಕ್ತಕ್ಕೆ ನೀನು ತಂದೆಯಾಗಿ ಖುಷಿ ಪಡುವ ಅವಶ್ಯಕತೆ ಏನಿದೆ ಎಂದು ಮುಖಕ್ಕೆ ಹೊಡೆದಂತೆ ಮಾತನಾಡಿ ಅಲ್ಲಿಂದ ಹೊರಟೆ. ಅವನು ನನ್ನನ್ನು ತಡೆಯಲು ತುಂಬ ಪ್ರಯತ್ನಿಸಿದ. ಆದರೆ ಅವನ ಯಾವ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಆ ಯೋಗ್ಯತೆ, ಅರ್ಹತೆ ಎಲ್ಲವನ್ನು ಅವನು ಸಂಪೂರ್ಣವಾಗಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದಾಗಲೇ ಕಳೆದುಕೊಂಡು ಬಿಟ್ಟಿದ್ದ. ಅವನನ್ನು ಈಗಲೂ ಕೂಡ ನೋಯಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ. ಆದರೆ ಪದೇ ಪದೇ ನನ್ನನ್ನು ಬಂಜೆ ಅಂತ ಅವಮಾನಿಸುತ್ತಿದ್ದ. ಅದಕ್ಕೆ ಒಂದು ಪೂರ್ಣ ವಿರಾಮವನ್ನು ಹಾಕಲೇಬೇಕಾಗಿತ್ತು. ಈಗ ಅವನಿಗೆ ನೋವಾಗುತ್ತಿದ್ದರೂ ನನ್ನ ಮನಸ್ಸಿಗೆ ಏನೂ ಅನಿಸುತ್ತಿಲ್ಲ. ಮಾರನೇ ದಿನ ನನ್ನ ಅತ್ತೆ ನಾದಿನಿ ನನ್ನ ಗಂಡ ನಮ್ಮ ಮನೆಗೆ ಬಂದಿದ್ದರು. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಬಿಡು ಮಗಳೇ, ದಯವಿಟ್ಟು ನಮ್ಮ ಮನೆಗೆ ಬಾ ಅಂತ ಅಂಗಲಾಚಿ ಬೇಡಿಕೊಂಡರು. ಆದರೆ ಅವರ ಮನೆಗೆ ಹೋಗುವ ಮನಸ್ಸನ್ನು ನಾನು ಮಾಡಲಿಲ್ಲ. ನನಗೆ ಇಷ್ಟವೂ ಇರಲಿಲ್ಲ. ಆಗ ನನ್ನ ಗಂಡ ಹೇಳಿದ, ನನ್ನ 2ನೇ ಹೆಂಡತಿಗೆ ಡೈವರ್ಸ್ ಕೊಟ್ಟು ಬಿಟ್ಟೆ. ಅವಳು ಹೇಳಿದಳು, ಆ ಮಗು ಅವಳ ಪ್ರಿಯಕರನದು ಎಂದು.
ಅವರಿಬ್ಬರು ಮತ್ತೆ ಮದುವೆಯಾಗುತ್ತಾರಂತೆ. ಅವಳು ಬರೀ ಸಮಾಜದ ಮಾತಿಗೆ ಹೆದರಿ ಅವರ ಅಪ್ಪನ ಮಾತಿನಂತೆ ನನ್ನನ್ನು ಮದುವೆಯಾಗಿ ಅವಳ ಕಷ್ಟಕ್ಕೆ ನನ್ನನ್ನು ಉಪಯೋಗಿಸಿಕೊಂಡಳು. ಈಗ ನನಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಸರಿಯಾಗಿ ಅರ್ಥವಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನ ಜೊತೆ ಬಂದು ಬಿಡು ಅಂತ ನನ್ನ ಕಾಲನ್ನು ಹಿಡಿದುಕೊಂಡ. ಆದರೆ ನನಗೆ ಅವನ ಜೊತೆ ಹೋಗುವುದು ಇಷ್ಟವಿರಲಿಲ್ಲ. ನೀನು ಇಲ್ಲಿಂದ ಹೊರಟು ಹೋಗು ಎಂದು ಎಷ್ಟು ಹೇಳಿದರೂ ಅವನು ಮನೆಯಿಂದ ಹೊರಗಡೆ ಹೋಗುತ್ತಿರಲಿಲ್ಲ. ಕೊನೆಗೆ ನಾನೇ ಹೊರಗಡೆ ಹೊರಟು ಹೋದೆ. ನಾನು ವಾಪಸ್ ಬರುವುದರ ಒಳಗೆ ಅವನು ಅವರ ಮನೆಗೆ ಹೋಗಿರುತ್ತಾನೆ ಎಂದುಕೊಂಡಿದ್ದೆ. ಆದರೆ ಅವನು ಅಲ್ಲೇ ಬಾಗಿಲಲ್ಲೇ ನನ್ನನ್ನು ಕಾಯುತ್ತಾ ಕುಳಿತಿದ್ದ. ನಾನು ಮತ್ತೆ ಮನೆಗೆ ವಾಪಸ್ ಬಂದಾಗ ಅವನು ಹೇಳಿದ, ಯಾವುದೋ ಕೆಟ್ಟ ಸಂದರ್ಭದಲ್ಲಿ ಆ ರೀತಿ ಮಾಡಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಪದೇ ಪದೇ ಕೇಳುತ್ತಿದ್ದ. ಅವನ ಮಾತಿನಲ್ಲಿ ಸತ್ಯ ಇದೆ ಅಂತ ಅನಿಸಿದರೂ ಕೂಡ ಅವನ ಕಡೆ ನನ್ನ ಮನಸ್ಸು ವಾಲುತ್ತಿರಲಿಲ್ಲ. ಪ್ರತಿದಿನವೂ ನನ್ನ ಹಿಂದೆ ನಾನು ಎಲ್ಲಿ ಹೋದರೂ ಬಂದು ನನ್ನನ್ನು ಟಾರ್ಚರ್ ಮಾಡುತ್ತಿದ್ದ. ನನಗೆ ಒಂದೇ ಒಂದು ಅವಕಾಶ ಕೊಡು, ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವೆ ಅಂತ ಕೇಳ್ತಿದ್ದ. ಅಂದು ನಮ್ಮಿಬ್ಬರ ಮ್ಯಾರೇಜ್ ಆ್ಯನಿವರ್ಸರಿ ದಿನ ಆಗಿತ್ತು. ನನಗೆ ನಮ್ಮಿಬ್ಬರ ಹಳೆಯ ಫೋಟೋಸನ್ನು ಬಹಳ ಚೆನ್ನಾಗಿ ಅರೇಂಜ್ ಮಾಡಿ ತಂದು ಗಿಫ್ಟಾಗಿ ಕೊಟ್ಟ. ನನಗೆ ಹಳೆಯ ನೆನಪುಗಳೆಲ್ಲ ಕಣ್ಣ ಮುಂದೆ ಬಂದವು. ಅದನ್ನು ನೋಡಿ ನನ್ನ ಮನಸ್ಸು ಕರಗಿತು. ಅವನಿಗೆ ನಾನು ನನ್ನನ್ನು ಪೂರ್ತಿಯಾಗಿ ಅರ್ಪಿಸಿದ ಮೇಲೆ ಇನ್ನೊಬ್ಬರನ್ನು ಮದುವೆಯಾಗುವುದು ನನಗೆ ಇಷ್ಟವಿರಲಿಲ್ಲ. ಅದಕ್ಕೆ ನಾನು ಅವನ ಪ್ರೀತಿಗೆ ಒಪ್ಪಿದೆ. ನನ್ನ ಗಂಡ ಹೇಳಿದ, ನೀನು ಹೇಗೆ ಹೇಳಿದೆಯೋ ಹಾಗೆ ನಾವಿಬ್ಬರು 2 ಮುದ್ದಾದ ಮಕ್ಕಳನ್ನು ದತ್ತು ತೆಗೆದುಕೊಳ್ಳೋಣ ಎಂದು. ಆ ದಿನ ನಮ್ಮಿಬ್ಬರ ಆ್ಯನಿವರ್ಸರಿ ದಿನ ಆಗಿದ್ದರಿಂದ ಅಲ್ಲೇ ಪಕ್ಕದಲ್ಲಿ ಇದ್ದ ದೇವಸ್ಥಾನದಲ್ಲಿ ನಾವಿಬ್ಬರು ಮರು ಮದುವೆಯಾದೆವು. ಅಂದಿನಿಂದ ಹೊಸ ಜೀವನವನ್ನು ಪ್ರಾರಂಭಿಸಿದೆವು. ಇಬ್ಬರು ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಂಡು ಸುಂದರವಾದ ಬದುಕನ್ನು ಕಟ್ಟಿಕೊಂಡೆವು. ಈಗ ನಮ್ಮ ಜೀವನ ತುಂಬ ಸಂತೋಷವಾಗಿ ನಡೆಯುತ್ತಿದೆ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.